ಅಡ್ವರ್ಟೈಸ್ಮೆಂಟ್ಸ್ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ದುಡ್ಡು ಮಾಡ್ತಾ ಇರೋ ಬಿಸ್ನೆಸ್ಗಳಲ್ಲಿ ಒಂದು. ಇವತ್ತು ಆಡ್ಸ್ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂದರೆ ಯಾವುದೇ ಟಿವಿ ಚಾನಲ್ ಹಾಕಿದ್ರೂ ಪ್ರೋಗ್ರಾಮ್ಗಿಂತ ಹೆಚ್ಚು ಆಡ್ಗಳೇ ಇರುತ್ತೆ. ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ದೊಡ್ಡ ಮಾರ್ಕೆಟ್ ಸೆಟ್ ಮಾಡಿದೆ ಆಡ್ ಇಂಡಸ್ಟ್ರಿ. ಕೇವಲ ನಮ್ಮ ದೇಶದಲ್ಲಿ 2022ರ ಲೆಕ್ಕಾಚಾರ ನೋಡೋದಾದ್ರೆ 773 ಬಿಲಿಯನ್ ಇಂಡಿಯನ್ ರುಪೀಸ್ ಅಷ್ಟು ಇದರ ಮಾರ್ಕೆಟ್ ರೀಚ್ ಆಗಿದೆ. ಇನ್ನು 2028ರ ಹೊತ್ತಿಗೆ 1412 ಬಿಲಿಯನ್ ಇಂಡಿಯನ್ ರುಪೀಸ್ ಅಷ್ಟು ರೀಚ್ ಆಗೋ ಎಲ್ಲ ಸಾಧ್ಯತೆಯೂ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಲಾಭ ಮಾಡ್ತಿರೋ ಆಡ್ ಇಂಡಸ್ಟ್ರಿ ಸರಿಯಾದ ರೂಲ್ಸ್ನ ಫಾಲೋ ಮಾಡ್ತಿದ್ಯಾ? ASCI ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದು ಶುರುವಾಗಿದ್ದು 1985ರಲ್ಲಿ. ಆಗಿಂದ ಇಲ್ಲಿ ತನಕ ಟಿವಿನಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ ಸರಿಯಾದ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಿದ್ಯಾ, ಜನರಿಗೆ ಎಫೆಕ್ಟ್ ಮಾಡುವಂತಹ ಆ್ಯಡ್ಗಳನ್ನ ಟೆಲಿಕಾಸ್ಟ್ ಮಾಡ್ತಿದ್ದಾರಾ, ಅಥವಾ ಫೇಕ್ ಪ್ರಾಡಕ್ಟ್ಸ್ನ, ಜನಕ್ಕೆ ಪ್ರಾಬ್ಲಮ್ ಆಗುವಂತಹ ಪ್ರಾಡಕ್ಟ್ಸ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರಾ, ಇದೆಲ್ಲದರ ಮೇಲೆ ಗಮನ ಇಡೋ ಕೆಲಸ ಮಾಡ್ತಿದ್ದೆ ASCI. ಆದರೆ ಈಗಿನ ಕಾಲದಲ್ಲೂ ASCIನ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸರಿಯಾಗಿ ಫಾಲೋ ಮಾಡ್ತಿದೆಯಾ ಟಿವಿಯ ಅಡ್ವರ್ಟೈಸ್ಮೆಂಟ್ಗಳು? ಈಗೆಲ್ಲ ಯಾವುದೇ ಚಾನಲ್ ಹಾಕಿದ್ರೂ ಕಂಟೆಂಟ್ಗಿಂತ ಜಾಸ್ತಿ ಆ್ಯಡ್ಗಳೇ ಇರುತ್ತೆ. ಅದರಲ್ಲೂ ಕಾಲ ಬದಲಾದ ಹಾಗೆ ಅಡ್ವರ್ಟೈಸ್ಮೆಂಟ್ಗಳ ಸಂಖ್ಯೆ, ಕ್ವಾಲಿಟಿ, ಅಡ್ವರ್ಟೈಸ್ಮೆಂಟ್ ಮಾಡುವಂತಹ ಪ್ರಾಡಕ್ಟ್ಸ್ ಬದಲಾಗ್ತಾನೆ ಬಂದಿದೆ. ಇನ್ನು ಟೆಲಿಕಾಸ್ಟ್ ಆಗೋ ಅಡ್ವರ್ಟೈಸ್ಮೆಂಟಿಂದ ಪ್ರತಿ ಸೆಕೆಂಡ್ಗೆ ಲಕ್ಷ ಸಂಪಾದನೆ ಮಾಡೋ ಚಾನಲ್ಗಳು ತಾವು ಟೆಲಿಕಾಸ್ಟ್ ಮಾಡ್ತಿರೋ ಆ್ಯಡ್ಸ್ ಜನರಿಗೆ ಒಳ್ಳೆಯದಾ ಕೆಟ್ಟದಾ, ಇದನ್ನು ಟೆಲಿಕಾಸ್ಟ್ ಮಾಡೋದ್ರಿಂದ ಜನರಿಗೆ ಲಾಭ ಎಷ್ಟು ಅನ್ನೋ ಬೇಸಿಕ್ಸ್ ನಿಯಮ ಕೂಡ ಫಾಲೋ ಮಾಡ್ತಾ ಇಲ್ಲ. ಫಾಲೋ ಮಾಡೋದಿರಲಿ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೋತಾ ಇಲ್ಲ. ಇನ್ನು ಅಡ್ವರ್ಟೈಸ್ಮೆಂಟ್ನಲ್ಲಿ ತೋರಿಸೋ ವಿಚಾರಗಳು ಜನರನ್ನ ಕೆಟ್ಟ ದಾರಿಗೆ ಎಳೆಯೋ ಹಾಗಿರಬಾರ್ದು, ಹಾಗೆಯೇ ಅದರಿಂದ ಯಾವ ವಯಸ್ಸಿನವರೆಗೂ ದುಷ್ಪರಿಣಾಮ ಆಗಬಾರ್ದು ಅನ್ನೋದು ASCIನ ಬೇಸಿಕ್ ಅಜೆಂಡಾ. ಹಾಗೂ ಈ ರೀತಿಯ ಅಡ್ವರ್ಟೈಸ್ಮೆಂಟ್ಗಳನ್ನ ರೆಗ್ಯುಲೇಟ್ ಮಾಡಿ ಜನರಿಗೆ ಒಳ್ಳೆ ವಿಚಾರಗಳನ್ನ ಪಾಸ್ ಮಾಡೋದಕ್ಕೆ ಅಂತಲೇ ASCI ಇರೋದು. ಆದರೆ ಈಗಿನ ಟಿವಿ ಅಡ್ವರ್ಟೈಸ್ಮೆಂಟ್ಗಳು ಬೇರೆಯೇ ದಾರಿ ಹಿಡಿದಿವೆ. ಆನ್ಲೈನ್ ಗ್ಯಾಮ್ಲಿಂಗಿಂದ ಹಿಡಿದು ಆಫ್ಲೈನ್ ಆಲ್ಕೋಹಾಲ್ ತನಕನೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಮಕ್ಕಳಿಗೆ ದುಷ್ಪರಿಣಾಮ ಉಂಟು ಮಾಡೋ ಕೆಲವು ಆ್ಯಡ್ಸ್ಗಳು ಕೂಡ ಕೆಲವು ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಆಗ್ತಾನೆ ಇದೆ. ಇನ್ನು ಕೆಲವು ಸ್ಟಾರ್ ನಟರು ಕೂಡ ಜನರನ್ನು ತಪ್ಪು ದಾರಿಗೆ ಎಳೆಯೋ ಜೂಜಿನ ಆ್ಯಡ್ಗಳಲ್ಲಿ, ಪಾನ್ ಪರಾಗ್ ಆ್ಯಡ್ನಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಇದೆಲ್ಲದರಿಂದ ಜನರಿಗೆ ದುಷ್ಪರಿಣಾಮ ಆಗಲ್ವಾ? ಈ ಪ್ರಶ್ನೆನ ಕೆಲವರಿಗೆ ಜನರೇ ಕೇಳೋ ಪರಿಸ್ಥಿತಿ ಬಂದಿದೆ. ಇನ್ನು ಕೆಲವು ಆಲ್ಕೋಹಾಲ್ ಕಂಪ್ನಿಗಳು ASCIನ ರೂಲ್ಸ್ ಫಾಲೋ ಮಾಡಿದ ಹಾಗೂ ಇರಬೇಕು, ತಮ್ಮ ಬೇಳೆಕಾಳು ಬೇಯಿಸ್ಕೋಬೇಕು ಅನ್ನೋ ರೀತಿಲಿ ಆಲ್ಕೋಹಾಲ್ಗೆ ಮ್ಯೂಸಿಕ್ಸ್ ಆ್ಯಂಡ್ CDs ಅಂತ, ಸೋಡಾ ಅಂತ, ಹಾಗೂ ಇನ್ನು ಕೆಲವು ಆ್ಯಂಟಿ ಪ್ರೆಗ್ನೆನ್ಸಿ ಪ್ರಾಡಕ್ಟ್ಗಳಿಗೆ ಇನ್ನೇನೇನೋ ಲೇಬಲ್ ಹಚ್ಚಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಆಫ್ಕಾಮ್ ಯುನೈಟೆಡ್ ಕಿಂಗ್ಡಮ್ನ ಟಿವಿ ಆ್ಯಂಡ್ ಕಮ್ಯುನಿಕೇಷನ್ಸ್ ರೆಗ್ಯುಲೇಟರ್ ಅಲ್ಲಿನ ಚಾನೆಲ್ಗಳಿಗೆ ಹಾಗೂ ಅದರ ಅಡ್ವರ್ಟೈಸ್ಮೆಂಟ್ಗಳಿಗೆ ಸಾಕಷ್ಟು ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದೆ. 6 PM to 11 PM, 7 AM to 9 AM, 3 PM to 5 PM ಹೀಗೆ ಒಂದು ದಿನಕ್ಕೆ ಅನೇಕ ಸ್ಲಾಟ್ಗಳನ್ನ ಸೆಟ್ ಮಾಡಿದೆ. ಯಾವ ಆ್ಯಡ್ಸ್ ಯಾವ ಟೈಮ್ಗೆ ಬರಬೇಕು, ಇನ್ನು ಎಷ್ಟು ಸಮಯ ಬರಬೇಕು, ಈ ಎಲ್ಲ ವಿಚಾರದ ಬಗ್ಗೆನೂ ಸ್ಟ್ರಿಕ್ಟಾಗಿ ಗಮನ ಕೊಡುತ್ತೆ. ಅಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಕೆಲವು ಸ್ಲಾಟ್ನಲ್ಲಿ 1 hourಗೆ 7 minutesಗಿಂತ ಹೆಚ್ಚು ಅಡ್ವರ್ಟೈಸ್ಮೆಂಟ್ ಬರೋ ಹಾಗಿಲ್ಲ. ಈ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ನೋಡಿದಾಗ ನಮ್ಮ ಟಿವಿ ಚಾನೆಲ್ಗಳ ಪರಿಸ್ಥಿತಿನೂ ಅಲ್ಲಿನ ಪರಿಸ್ಥಿತಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಡೆಲ್ಲಿ ಹೈಕೋರ್ಟ್ಗೆ ಕೆಲವು ನ್ಯೂಸ್ ಚಾನೆಲ್ ಹಾಗೆಯೇ NBA ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ವಿರುದ್ಧ ಅತಿಯಾದ ಅಡ್ವರ್ಟೈಸ್ಮೆಂಟ್ ಟೆಲಿಕಾಸ್ಟ್ ಆಗ್ತಿದೆ ಅಂತ ದೂರು ಸಲ್ಲಿಸುತ್ತೆ. ಇದೊಂದೇ ಅಲ್ಲ, ಹಿಂದೆ ಕೂಡ ಅನೇಕ ಕೇಸ್ಗಳು ಕೆಲವು ಟಿವಿ ಚಾನೆಲ್ಗಳ ಮೇಲೆ ಫೈಲ್ ಆಗಿದೆ ಅಡ್ವರ್ಟೈಸ್ಮೆಂಟ್ ವಿಚಾರಕ್ಕೆ. ಆದರೂ ನಮ್ಮ ಅನೇಕ ಟಿವಿ ಚಾನೆಲ್ಗಳು ತಮ್ಮ ಬಿಸ್ನೆಸ್ ನೋಡ್ತಿದ್ದಾರೆ ಹೊರತು ಜನರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಟಿವಿ ಅಡ್ವರ್ಟೈಸ್ಮೆಂಟ್ ಅನ್ನೋದು ತುಂಬಾ ಪವರ್ಫುಲ್. ಯಾವುದೇ ವಿಚಾರ ಇರಲಿ ಸ್ಪೀಡಾಗಿ ಸ್ಪ್ರೆಡ್ ಆಗುತ್ತೆ. ಇಂತಹ ಪವರ್ಫುಲ್ ಮೀಡಿಯಾನ ಸರಿಯಾದ ವಿಚಾರನ ಸ್ಪ್ರೆಡ್ ಮಾಡೋಕ್ಕೆ ಬಳಸ್ಕೋಬೇಕು. ಯಾಕಂದರೆ ಎಷ್ಟೋ ಮನೆಗಳಲ್ಲಿ ಮಕ್ಕಳು ಅಡ್ವರ್ಟೈಸ್ಮೆಂಟ್ ನೋಡಿನೇ ಎಷ್ಟೋ ವಿಚಾರನ ಕಲಿತಾರೆ. ಇನ್ನು ಒಳ್ಳೆ ಆ್ಯಡ್ಸ್ ಟೆಲಿಕಾಸ್ಟ್ ಆದಷ್ಟು ಒಳ್ಳೆ ವಿಚಾರಗಳು ಇಡೀ ದೇಶಕ್ಕೂ ಸ್ಪ್ರೆಡ್ ಆಗುತ್ತೆ.